ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ರಶ್ಮಿಸ್ ವ್ಲಾಗ್ಸ್. ಫೇಸಲ್ಲಿ ಎಷ್ಟೇ ಹಳೆ ಕಲಗಳಾಗಿರಲಿ, ಹಾಗೆ ಫೇಸ್ ಎಷ್ಟೇ ಡಲ್ ಆಗಿರಲಿ, ಹಾಗೆ ಎಷ್ಟೇ ಹಳೇದು ಪಿಗ್ಮೆಂಟೇಷನ್ ಆಗಿರಲಿ, ಹಾಗೆ ಮುಖದಲ್ಲಿ ರಿಂಕಲ್ಸ್ ಆಗಿ ಒಂಥರ ಮುಖಕ್ಕೆ ಚುಕ್ಕೆ ಚುಕ್ಕೆ ಆಗಿರುತ್ತಲ್ವ, ಅದು ಕೂಡ ಕಡಿಮೆ ಆಗುತ್ತೆ. ಸ್ಕಿನ್ ಟೈಟ್ ಆಗುತ್ತೆ, ಸ್ಕಿನ್ ಪಳಪಳ ಹೊಳೆಯುತ್ತೆ. ನಾನಿವಾಗ ಹೇಗೆ ಫೇಶಿಯಲ್ ಮಾಡ್ಕೊತೀನಿ ಅನ್ನೋದು ಇವಾಗ ನಾನು ತೋರಿಸ್ತೀನಿ. ಇವಾಗ ನಾನು ಫೇಶಿಯಲ್ ಮಾಡ್ಕೊಳೋದಕ್ಕೆ ಒಂದು ಕ್ರೀಮ್ ನಾನು ರೆಡಿ ಮಾಡ್ತಾಯಿದ್ದೀನಿ. ಇದು ನಮಗೆ ಎಂಥ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಗೊತ್ತಾ. ಕ್ರೀಮ್ ಹೇಗೆ ರೆಡಿ ಮಾಡ್ಕೊಳೋದಂದರೆ, ಈ ಫೇರ್ ಆ್ಯಂಡ್ ಲವ್ಲಿ ಇದೆ ಅಲ್ವಾ, 1 ಸ್ಪೂನ್ ನಾನು ಫೇರ್ ಆ್ಯಂಡ್ ಲವ್ಲಿ ತೊಗೊತೀನಿ. ಫೇರ್ ಆ್ಯಂಡ್ ಲವ್ಲಿ ಖಾಲಿ ಆಗಿದೆ. ಒಂದು ಸ್ಪೂನ್ ಫೇರ್ ಆ್ಯಂಡ್ ಲವ್ಲಿ, 1 ಸ್ಪೂನ್ ಫೇರ್ ಆ್ಯಂಡ್ ಲವ್ಲಿ, ಹಾಗೆ 1 ಸ್ಪೂನ್ ಹಸಿ ಹಾಲು ತೊಗೊಳ್ತಾಯಿದ್ದೀನಿ. 1 ಸ್ಪೂನ್ ಹಸಿ ಹಾಲು, ಹಾಗೆ 1 ಸ್ಪೂನ್ ಲೆಮನ್ ಜ್ಯೂಸ್. ಇಷ್ಟೇ. ಇದಕ್ಕೆ ಸ್ಫಟಿಕ ಬರುತ್ತಲ್ವ, ಸ್ಫಟಿಕನ್ನ ಪುಡಿ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡಿ ಹಚ್ಚಿದ್ರೂ ಇನ್ನೂ ಒಳ್ಳೆಯ ರಿಸಲ್ಟ್ ಬರುತ್ತೆ. ಆದರೆ ಇವತ್ತು ನನ್ನ ಹತ್ರ ಸ್ಫಟಿಕ ಇಲ್ಲ, ನೀವು ಯೂಸ್ ಮಾಡ್ಕೊಳ್ಳಿ. ನನ್ನ ಹತ್ರ ಇಲ್ಲ ಸದ್ಯಕ್ಕೆ. ಅದು ಇದ್ದಿದ್ದರೆ ಬಂದು ಕರೆಕ್ಟಾಗಿ ನಾನು ತೋರಿಸ್ತಾ ಇದ್ದೆ. ಸ್ಫಟಿಕ ಒಂದಿಲ್ಲ. ಇದು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇವಾಗ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಇನ್ನೆರಡು ತೊಗೊಂಡಿದ್ದೀವಿ ಅಲ್ಲ, ಇದು ನಮ್ಮ ಸ್ಕಿನ್ಗೆ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್. ಹಾಲು ಕೂಡ ನಮ್ಮ ಮುಖದಲ್ಲಿರುವ ಕೊಳೆ ತೆಗೆಯುತ್ತೆ. ಪಿಗ್ಮೆಂಟೇಷನ್ ಇದ್ದರೆ ಅದನ್ನು ಲೈಟ್ ಮಾಡುತ್ತೆ, ಹಾಗೆ ರಿಂಕಲ್ಸ್ನ ರಿಮೂವ್ ಮಾಡುತ್ತೆ. ರಿಂಕಲ್ಸ್ನ ರಿಮೂವ್ ಮಾಡೋಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಇದು. ಹಾಗೆ ಇದಕ್ಕೆ ಇವಾಗ ಲೆಮನ್ ಆ್ಯಡ್ ಮಾಡ್ತಾ ಇದ್ದೀನಲ್ಲ, ಇದು ಯಾರಿಗೆ ಲೆಮನ್ ಆಗೋದಿಲ್ವೋ ಅವರು ಟೊಮೆಟೊ ಜ್ಯೂಸನ್ನ ಆ್ಯಡ್ ಮಾಡ್ಕೊಳ್ಬೋದು. ನನಗೆ ಲೆಮನ್ ಸೂಟ್ ಆಗುತ್ತೆ, ಅದಕ್ಕೆ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮಸಾಜ್ ಮಾಡೋದ್ರಿಂದ ಮುಖ ಜೋತ್ ಬಿದ್ದಿರುತ್ತಲ್ಲ ಅದು ಟೈಟ್ ಮಾಡುತ್ತೆ. ಹಾಗೆ ರಿಂಕಲ್ಸ್ ಇರುತ್ತಲ್ವ, ರಿಂಕಲ್ಸ್ ಇರೋದ್ರಲ್ಲಿ ಮುಖದಲ್ಲಿ ಇದ್ದಿದ್ದು ಅದನ್ನು ಕೂಡ ಕ್ಲಿಯರ್ ಆಗುತ್ತೆ. ಹಾಗೆ ಈ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ. ಯಾವುದೇ ರೀತಿ ಕಪ್ಪು ಕಲೆ ಇದ್ದರೂ ಕೂಡ ಡೆಡ್ ಸೆಲ್ಸ್ ಮತ್ತು ಎಲ್ಲ ರಿಮೂವ್ ಮಾಡುತ್ತೆ ಇದು. ಹಾಗೆ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲ ಹೊರಬರುತ್ತೆ. ಹಾಗೆ ಕೊಳೆ ಇದ್ದರೂ ಕೂಡ ಇದು ಹೊರಬರೋ ರೀತಿ ಮಾಡುತ್ತೆ. ಇದೇ ರೀತಿ ಚೆನ್ನಾಗಿ ಮಸಾಜ್ ಮಾಡಬೇಕು. ಚೆನ್ನಾಗಿ ಮಸಾಜ್ ಮಾಡಿ ಆಮೇಲೆ ಬೇಕಾದ್ರೆ ಒಂದು 5-10 ಮಿನಿಟ್ಸ್ ಬಿಟ್ಟು ಬೇಕಾದರೆ ನೀವು ಫೇಸ್ ವಾಶ್ ಮಾಡ್ಕೊಳ್ಳಿ. ಇದು ನೀವು ಯಾವ್ದಾದ್ರು ಫಂಕ್ಷನ್ ಇರೋ ಟೈಮಲ್ಲಿ 1 ಅವರ್ ಮುಂಚೆ ನೀವು ಇದನ್ನು ಮಾಡಿಕೊಂಡ್ರೆ ಬೆಟರ್. ತುಂಬ ಚೆನ್ನಾಗಿ ರಿಸಲ್ಟ್ ತೋರಿಸುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನಾನು ಹೇಳೋದಲ್ಲ, ನಿಮಗೇ ಗೊತ್ತಾಗುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ಅಷ್ಟೇ ನಾನು ಹೇಳ್ತಾ ಇರೋದು. ಟ್ರೈ ಮಾಡಿದ್ರೆ ತಾನೇ ಗೊತ್ತಾಗೋದು, ಹಾಗೆ ಸುಮ್ಮನೆ ಗೊತ್ತಾಗೋದಿಲ್ಲ. ಟ್ರೈ ಮಾಡಿ ಒಂದು ಸತಿ. ಇದನ್ನೀಗ ಮಸಾಜ್ ಮಾಡಾದ್ಮೇಲೆ ನಾನು ಒಂದು 10 ಮಿನಿಟ್ಸ್ ಬಿಟ್ಟು ನಾನು ಫೇಸ್ ವಾಶ್ ಮಾಡ್ತೀನಿ. ಫೇಸ್ ವಾಶ್ ಮಾಡಾದ್ಮೇಲೆ ಫೇಸ್ ಹೇಗೆ ಬಂದಿದೆ ನೀವೇ ಹೇಳಬೇಕು ನನಗೆ. ಫಸ್ಟ್ ಹೇಗೆ ಕಾಣ್ತಿತ್ತು ಫೇಸು ನೋಡಿದ್ರಲ್ವ, ಇವಾಗ ಈ ಫೇಶಿಯಲ್ ಮಾಡಾದ್ಮೇಲೆ ಫೇಸ್ ಹೇಗೆ ಕಾಣ್ತಿದೆ ನೋಡಿ ಬನ್ನಿ ಫ್ರೆಂಡ್ಸ್. ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಫಸ್ಟ್ ಫೇಸ್ ಹೇಗಿತ್ತು, ಇವಾಗ ಫೇಸ್ ಹೇಗಿದೆ ಅಬ್ಸರ್ವ್ ಮಾಡಿ ಗೊತ್ತಾಯ್ತಾ. ಈಗ ನಾನು ಒರೆಸ್ತಾ ಇದ್ದೀನಿ. ಫಸ್ಟ್ ಫೇಸ್ ಹೇಗಿತ್ತು ಅಂತ ನೋಡಿ, ಇವಾಗ ಎಷ್ಟು ಚೇಂಜಸ್ ಇದೆ ಕಾಣ್ತಾ ಇದೆಯಾ ಫೇಸೆಲ್ಲ. ಒಂದು ಸರಿ ಮನೇಲಿ ಟ್ರೈ ಮಾಡಿ ನೋಡಿ, ನಿಮಗೆ ಬೆಸ್ಟ್ ರಿಸಲ್ಟ್ ಗೊತ್ತಾಗುತ್ತೆ. ನಾನು ಹೇಳೋದೇ ಬೇಡ, ನೆಕ್ಸ್ಟ್ ನಿಮಗೆ ಗೊತ್ತಾ. ಒಂದು ಸತಿ ಟ್ರೈ ಮಾಡಿದ್ರೆ ಸಾಕು, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಒಂದು ಸತಿ ಟ್ರೈ ಮಾಡಿ, ನಾನು ಹೇಳೋದಿಷ್ಟೇ, ಓಕೆನಾ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಹಾಗೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನನ್ನ ಚಾನಲ್ನ ವಿಡಿಯೋ ವಾಚ್ ಮಾಡ್ತಾರೆ, ನನಗೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಕೊಟ್ಟು ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಎಲ್ಲಿವರೆಗೂ ನಮಸ್ಕಾರ.